ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೀವು ಇದ್ರ ಹಿಂದಿನ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬನ್ನಿ, ಯಾಕೆಂದ್ರೆ ನಿಮ್ಗೆ ಈ ವಿಡಿಯೋ ನೋಡ್ಬೇಕಂದ್ರೆ ಅರ್ಥ ಆಗ್ಬೇಕಲ್ವಾ, ಅದಕ್ಕೋಸ್ಕರ. ಸೊ ಇದ್ರ ಹಿಂದಿನ ವಿಡಿಯೋ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಇದು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಮಾಡ್ತಾ ಇರೋದು. ಸೊ ಇದು ಮಾರ್ನಿಂಗ್ ವಿಡಿಯೋ, ನಾವು ಏನೆಲ್ಲ ತಯಾರಿ ಮಾಡ್ಕೊಂತಿದ್ದೀವಿ ಅಂತ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಪ್ರತಿಯೊಂದು ವಿಡಿಯೋಸ್ ನೋಡಿದಾಗ ನಿಮಗೆ ಎಲ್ಲಿ ಹೋಗಿದ್ವಿ, ಏನೆಲ್ಲ ಮಾಡಿದ್ವಿ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಸೊ ಹಂಗಾಗಿ ಇದು ನಮ್ಮ ಅತ್ತಿಗೆ ಬಂದಿದ್ರಲ್ಲ, ಅದ್ರ ನೆಕ್ಸ್ಟ್ ಬಂದಿದ್ದ ದಿವಸ ಅಲ್ಲ, ಅದ್ರ ನೆಕ್ಸ್ಟ್ ಡೇ ವಿಡಿಯೋ ಇದು. ಸೊ ಇದು ಮಾರ್ನಿಂಗ್ ವಿಡಿಯೋ, ಓಕೆನಾ? ಮಾರ್ನಿಂಗ್ ಮಾಡ್ತೀರಾ ವ್ಲಾಗ್ ಇದು. ಇದ್ರ ಮಧ್ಯಾಹ್ನ ವಿಡಿಯೋನು ಇದೆ, ಮತ್ತೆ ನೈಟ್ ವಿಡಿಯೋನು ಕೂಡ ಇದೆ. ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬರೀ ಮಾರ್ನಿಂಗ್ ವಿಡಿಯೋ ಮಾತ್ರ ಹಾಕ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನೀವು ಮೊದಲು ಮಾರ್ನಿಂಗ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಆಮೇಲೆ ನಿಮ್ಗೆ ಮಧ್ಯಾಹ್ನದ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಪಾರ್ಟ್ 1 ಪಾರ್ಟ್ 2 ಅಂತ ಹೇಳ್ಬಿಟ್ಟು ಒಂದಷ್ಟು ಪಾರ್ಟ್ಗಳನ್ನ ಮಾಡಿದ್ದೀನಿ. ಸೊ ನಾನು ಹಳೆ ಹಿಂದಿನ ವಿಡಿಯೋಸ್ ಎಲ್ಲಾನು ನೀವು ನೋಡ್ಕೊಂತ ಬಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ವಿಡಿಯೋನ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಅಂಡ್ ನಿಮ್ಗೆ ಎಂಜಾಯ್ ಕೂಡ ಮಾಡ್ಬೋದು ನೀವು ಕೂಡ. ತುಂಬ ಕಾಮಿಡಿ ಸೀನ್ಸ್ ಎಲ್ಲ ಇರುತ್ತೆ. ಸೊ ಏನೇನೆಲ್ಲ ಮಾಡ್ತೀವಿ, ಏನೇನೆಲ್ಲ ನಡೆಯುತ್ತೆ ಅನ್ನೋದು ಕೂಡ ನಾನು ವ್ಲಾಗಲ್ಲಿ ತೋರಿಸಿದ್ದೀನಿ. ಮಿಸ್ ಮಾಡಿದೆ ಮಾರ್ನಿಂಗು ಮತ್ತು ಮಧ್ಯಾಹ್ನದ್ದು ಮತ್ತು ನೈಟ್ ವ್ಲಾಗ್ನ ನೀವು ನೋಡ್ಕೊಂಡು ಬನ್ನಿ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಇರಿ. ಫ್ರೆಂಡ್ಸ್, ನಿಮ್ಮನೆಗೂ ಈ ರೀತಿ ದೊಡ್ಡಮ್ಮನು ಚಿಕ್ಕಮ್ಮನು ಬಂದು ಬೆಳಗ್ದವರು, ರಕ್ತ ಹಂಚ್ಕೊಂಡು ಹುಟ್ಟಿರೋರು ಯಾರಾದರೂ ಬಂದರೆ ಈ ರೀತಿ ಹಬ್ಬದ ಥರ ಮಾಡಬೇಕು ಅಂತ ಅನ್ಸುತ್ತಲ್ವಾ? ಸೊ ಅಫ್ಕೋರ್ಸ್ ನಮ್ಮ ಫ್ಯಾಮಿಲಿಲಂತೂ ಇದೇ ರೀತಿ ನಡೀತಾ ಇರುತ್ತೆ. ಹಂಗಾಗಿ ಇವತ್ತು ಇಲ್ಲೂ ಕೂಡ ಹಾಗೆ ನಡೀತಾ ಇದೆ. ನಾವು ಯಾವುದೇ ರೀತಿ ಹಬ್ಬ ಮಾಡ್ತಾ ಇಲ್ಲ, ಹಬ್ಬ ಮುಗ್ದು 2 days ಆಯಿತು. ಸೊ ಹಂಗಾಗಿ ಅವ್ರ ಅಕ್ಕ ಬಂದಿದ್ರಲ್ವಾ, ಅವ್ರು ಬಂದಿದ್ದು ನೆಕ್ಸ್ಟ್ ಡೇನೆ ನಾವು ಇದನ್ನ ಮಾಡ್ತಾ ಇದ್ದೀವಿ. ಈ ರೀತಿ ಎಲ್ಲರೂ ಸೇರ್ಕೊಂಡು ಎಲ್ರೂ ಹಬ್ಬ ಥರ ಆಚರಣೆ ಮಾಡ್ತಾ ಇದ್ದೀವಿ. ಏಕೆಂದರೆ ಖುಷಿ ಕೊಡುತ್ತೆ. ಪ್ರತಿಯೊಬ್ಬರೊಬ್ರು ಒಂದೊಂದು ಕೆಲಸವನ್ನ ವಹಿಸ್ಕೊಂಡು ಈ ರೀತಿ ಎಲ್ಲ ಕೆಲಸಗಳನ್ನೂ ಮಾಡ್ತಾ ಇದ್ದೀವಿ. ಸೊ ತುಂಬ ಖುಷಿ ಕೊಡುತ್ತೆ ಮಾತ್ರ ನಿಜವಾಗ್ಲೂ. ನಿಮ್ಮ ಫ್ಯಾಮಿಲಿಯಲ್ಲೂ ಕೂಡ ಇದೇ ರೀತಿ ಮಾಡ್ತೀರಾ? ಮಾಡೋದಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏಕೆಂದರೆ ನನಗಂತೂ ಯಾರೇ ಬಂದರೂ ಕೂಡ ಅಷ್ಟು ಖುಷಿ ಕೊಡ್ತಾ ಇದೆ. ಏಕೆಂದರೆ ಎಲ್ಲರೂ ಕೂಡ ಪ್ರೀತಿಯಿಂದ ಸಂತೋಷವಾಗಿ ಎಲ್ಲದನ್ನು ಹಂಚ್ಕೊಂಡು ಈ ರೀತಿ ತಯಾರಿಗಳನ್ನ ಮಾಡ್ಕೊಳ್ತೀವಿ. ಯಾರೇ ಬಂದರೆ ಒಬ್ಬರ ಮೇಲೆ ಬಿಟ್ಬಿಡ್ಬಾರ್ದು, ಬಿಡು ಅವರೇ ಮಾಡ್ತಾರೆ ಅನ್ನೋ ಥರ. ಸೊ ಅವ್ರ ಮೇಲೆ ಬಿಟ್ಟು ಅವರೆಲ್ಲದನ್ನು ಹೇಗೆ ಮಾಡ್ತಾರೆ ಅಲ್ವಾ? ಸೊ ಹಿಂಗಾಗಿ ಎಲ್ಲರೂ ಸೇರ್ಕೊಂಡಾಗ ಎಲ್ಲ ಥರನೂ ಸ್ಪೆಷಲ್ ಮಾಡಿಕೊಂಡು ಈ ರೀತಿ ಎಂಜಾಯ್ ಮಾಡಿದ್ರೆ ಎಷ್ಟು ಖುಷಿ ಇರುತ್ತೆ ಗೊತ್ತಾ? ಫ್ಯಾಮಿಲಿಲೂ ಕೂಡ ಅಷ್ಟೇ ಬಾಂಡಿಂಗ್ ಚೆನ್ನಾಗಿರುತ್ತೆ. ಸೊ ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂದರೆ, ಹೌದು ಫ್ರೆಂಡ್ಸ್, ಇವತ್ತಿನ ಕಾಲದಲ್ಲಿ ನಿಮಗೆ ಗೊತ್ತು, ಬಂದು ಬೆಳಗ್ದವರು ಫ್ಯಾಮಿಲೀಸ್ ಎಲ್ಲ ತುಂಬ ಕಡಿಮೆ ಆಗಿದೆ. ಜಾಯಿಂಟ್ ಫ್ಯಾಮಿಲಿನ ಹುಡುಕ್ತೀನಿ ಅಂದರೆ ಸಿಗೋದು ತುಂಬ ಕಷ್ಟ. ಸೊ ಹಂಗಾಗಿ ಇವಾಗೆಲ್ಲರೂ ಇಂಡಿಪೆಂಡೆಂಟ್ ಆಗಿ ಬದುಕಕ್ಕೆ ಇಷ್ಟಪಡ್ತಾರೆ. ನಮ್ಗೆ ಯಾರು ಬೇಡ, ಯಾವ ಸಂಬಂಧಿಕರು ಬೇಡ, ನಾವು ಮಾತ್ರ ಇದ್ರೆ ಸಾಕು, ಚೆನ್ನಾಗಿದ್ರೆ ಸಾಕು ಅಂತ. ಆದರೆ ನಮ್ಮ ಫ್ಯಾಮಿಲಿನ ಹಾಗೆಲ್ಲ ಫ್ರೆಂಡ್ಸ್. ನಿಜವಾಗೂ ನಮ್ಮ ತಾತ ಅಂದಿರು ಉಳಿಸ್ಕೊಂಡು ಬಂದಿದ್ದಂಥ ಆ ಒಂದು ಪ್ರೀತಿ, ವಿಶ್ವಾಸ, ಸಂಬಂಧಗಳು ಈಗಲೂ ಕೂಡ ಅಷ್ಟೇ ಗಟ್ಟಿಯಾಗಿದೆ. ಇದು ನನ್ನ ಗಂಡನ ಮನೆಯದಷ್ಟೇ ಅಲ್ಲ, ನನ್ನ ಫ್ಯಾಮಿಲಿಯಲ್ಲೂ ಕೂಡ ಹೀಗೇನೆ. ಸೊ ಹಂಗಾಗಿ ನನ್ನ ಫ್ಯಾಮಿಲಿದು ಕೂಡ ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ನಾನು ಇದೇ ರೀತಿ ಮಾಡಿ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ನನ್ನ ಫ್ಯಾಮಿಲೀಸ್ ಎಲ್ಲ ನಾವು ಎಲ್ಲಿ ಹೋಗ್ತೀವಿ, ಏನೆಲ್ಲ ಮಾಡ್ತೀನಿ ಅಂತ. ಇದು ನನ್ನ ಗಂಡನ ಫ್ಯಾಮಿಲಿ. ಸೊ ಅಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಅವರು ಹೊಂದ್ಕೊಂಡು ಈ ರೀತಿ ಯಾರೇ ಬಂದ್ರು ಯಾರೇ ಹೋದ್ರು ಕೂಡ ಅವ್ರ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಹೀಗೆ ಇರುತ್ತೆ. ಸೊ ಹಂಗಾಗಿ ಇವತ್ತು ಅದೇ ಕಾನ್ಸೆಪ್ಟು. ಅವ್ರು ಬಂದಿದ್ರಿಂದಾನೇ ಇಷ್ಟೆಲ್ಲ ತಯಾರಿಗಳು ನಡೀತಾ ಇರೋದು. ಸೊ ನೀವು ನೋಡ್ತಿರ್ಬೋದು, ಇಬ್ರು ಅಕ್ಕ ತಂಗಿರು ಸೇರ್ಕೊಂಡು 3 ಜನ ಇದ್ದಾರೆ ಒಟ್ಟು. ಅವರು 4 ಜನ ಅಕ್ಕ ತಂಗಿರು ಇರೋದು, ಇನ್ನೊಬ್ರು ಬಂದಿಲ್ಲ. ಸೊ ಹಂಗಾಗಿ ಇವಾಗ ಅಷ್ಟು ಜನ ಸೇರ್ಕೊಂಡು ನಾವೆಲ್ಲ ಪಿಳ್ಳೆಗಳು ಮಕ್ಕಳುಗಳೆಲ್ಲ ಸೇರ್ಕೊಂಡು ಮನೆ ವಾತಾವರಣನೇ ಬದಲಾಯಿಸಿದ್ದಾರೆ. ಸೊ ಹಂಗಾಗಿ ಇವತ್ತಿನ ವ್ಲಾಗ್ ನೋಡ್ತಿದ್ರೆ ನಿಮ್ಗೂ ಕೂಡ ಖುಷಿ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನನ್ಗಂತೂ ತುಂಬಾ ಖುಷಿ ಕೊಟ್ಟಿದೆ ಫ್ರೆಂಡ್ಸ್, ನಿಮ್ಗೂ ಖುಷಿ ಆಗ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಈ ರೀತಿ ಜಾಯಿಂಟ್ ಫ್ಯಾಮಿಲಿ ಆಗಿ ಎಲ್ಲರೂ ಸೇರ್ಕೊಂಡು ಎಲ್ಲಾ ತರ ಕೆಲಸನೂ ವಹಿಸ್ಕೊಂಡು ಮಾಡೋದು ತುಂಬಾನೇ ರೇರು. ಸೊ ಹಂಗಾಗಿ ಸೊ ಫ್ರೆಂಡ್ಸ್, ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾವಿಲ್ಲಿ ತಯಾರಿ ಮಾಡ್ಕೊಂಡಿದಂಥ ಶಾವಿಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ.
ಶಾವಿಗೆ ಮಾಡೋದು ತುಂಬಾ ಸುಲಭ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಬಟ್ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್, ನಿಜವಾಗ್ಲೂ ತುಂಬಾ ಕಷ್ಟ. ಎಷ್ಟು ದೊಡ್ಡ ದೊಡ್ಡ ಪ್ರೊಸೀಜರ್ ಇದೆ ಇದ್ರೆ ಇದಕ್ಕೆ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಆದ್ರೂ ಕೂಡ ಎಲ್ಲರೂ ಸೇರ್ಕೊಂಡು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೆಲ್ಲದನ್ನು ಮಾಡಿದ್ದೀವಿ. ಸೊ 2 ಹಾಟ್ ಬಾಕ್ಸ್ ತುಂಬಿ 2 ದೊಡ್ಡ ಪ್ಲೇಟ್ಗಳು ಕೂಡ ತುಂಬೋಗಿದೆ. ಯಾಕಂದ್ರೆ ಜನನು ಹಾಗೆ ಇದ್ವಿ, ತುಂಬಾ ಜನ ಇದ್ವಿ. ಸೊ ಹಂಗಾಗಿ ಮಕ್ಕಳು ಮರಿಗಳು ದೊಡ್ಡವರು ಎಲ್ಲರೂ ಇದ್ವಲ್ಲ. ಸೊ ಇಲ್ಲಾಂದ್ರೂ ಮಿನಿಮಮ್ 14 ರಿಂದ 15 ಜನ ಇದ್ವಿ. ಸೊ ಹಂಗಾಗಿ ಈ ತಯಾರಿಗಳೆಲ್ಲವೂ ಜಾಸ್ತಿ ಇತ್ತು. ನೋಡ್ತಿರ್ಬೋದು, ಈಗ ಇನ್ನೊಂದ್ ಕಡೆ ಒಗ್ಗರಣೆ ಮಾಡ್ಕೊಂತಾ ಇದ್ದಾರೆ, ಇನ್ನೊಂದ್ ಕಡೆ ಕಾಯಿ ತುರ್ಕೊಂತಿದ್ದಾರೆ, ಇನ್ನೊಂದ್ ಕಡೆ ಏನೇನ್ ಬೇಕೋ ಅದಕ್ಕೆ ಹುರ್ಕೊಂತಾ ಇದ್ದಾರೆ ಮಸಾಲೆಗಳನ್ನೆಲ್ಲ. ಸೊ ಇದೇ ರೀತಿ ವಿಡಿಯೋನು ಕೂಡ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ ಅಂತ ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದ್ರೆ ವಿಡಿಯೋ ಮಾತ್ರ ಕಂಟಿನ್ಯೂ ಆಗುತ್ತೆ. ಇದೇ ರೀತಿ ನೆಕ್ಸ್ಟ್ ಪಾರ್ಟ್ ಕೂಡ ಬಿಟ್ಟು ನಾನು ಮಧ್ಯಾಹ್ನದ ವ್ಲಾಗ್ನ ಮಾಡ್ತೀನಿ. ವ್ಲಾಗ್ನ ಮಾಡಿದ್ದೀನಿ ಆಲ್ರೆಡಿ, ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೋತಾ ಇದೆ ಫ್ರೆಂಡ್ಸ್, ದಯವಿಟ್ಟು ಕ್ಷಮೆ ಇರ್ಲಿ ಅದಕ್ಕೊಂದು. ಸೊ ಫ್ರೆಂಡ್ಸ್, ಹೀಗೆ ನನ್ನ ವಿಡಿಯೋಸ್ ಎಲ್ಲದನ್ನು ನೋಡ್ತಾ ನನ್ನ ಮುಂದಿನ ಎಲ್ಲ ವಿಡಿಯೋಸ್ಗಳಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನನ್ನ ಎಲ್ಲ ವಿಡಿಯೋಸ್ಗಳಲ್ಲಿ ಏನೇ ತಪ್ಪಿದ್ರು ಕೂಡ ನೀವು ಖಂಡಿತವಾಗೂ ಮೆನ್ಷನ್ ಮಾಡಿ ಹೇಳ್ಬೋದು. ನನಗೆ ಏನೇ ತಪ್ಪಾಗಿದ್ರು ಕೂಡ ಅದನ್ನ ತಿದ್ಕೊಂತೀನಿ ಖಂಡಿತವಾಗೂ. ನನ್ಗೆ ಏನ್ ಮಿಸ್ಟೇಕ್ ಮಾಡಿದೀನಿ ಅಂತ ನೋಡ್ಬಿಟ್ಟು ನನಗೆ ಹೇಳಿ, ಯಾಕೆಂದ್ರೆ ನಾನು ಎಲ್ಲೂ ಮಿಸ್ಟೇಕ್ ಮಾಡಿಲ್ಲ ಅಂತ ನನಗೆ ಐ ಹೋಪ್ ಇದೆ. ಬಟ್ ನಿಮ್ಗೆ ಏನಾದ್ರು ನೋಡುವಾಗ ಆ ಥರ ಫೀಲ್ ಅನ್ಸಿದ್ರೆ ನೋಡ್ತಿರುವಾಗ ಅನ್ಸಿದ್ರೆ ಖಂಡಿತವಾಗೂ ತಿಳಿಸಿ. ನಾನು ಅದು ಮಿಸ್ಟೇಕ್ ಆಗಿದ್ರೆ ಖಂಡಿತವಾಗೂ ತಿದ್ಕೊಳ್ಳೋ ಪ್ರಯತ್ನ ಅಂತೂ ಮಾಡ್ತೀನಿ. ಸೊ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನೋಡ್ತಾ ಇರಿ, ನೆಕ್ಸ್ಟ್ ಮಧ್ಯಾಹ್ನ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ ಅಂಡ್ ನೈಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಎಂಜಾಯ್ ಮಾಡಿ, ಓಕೆನಾ? ಥ್ಯಾಂಕ್ ಯು.